ಮಾತನಾಡ್ತೀವಿ, ಏನು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತನಾಡ್ತೀವಿ. ಈ ಒಂದು ವೇದಿಕೆ ಮುಖಾಂತರ ಅದು ಕನಕಪುರದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ, ಈ 5 ಗ್ಯಾರಂಟಿ, ಅದು ಗೃಹಲಕ್ಷ್ಮಿ ಆಗಿರಬಹುದು, ಗೃಹ ಜ್ಯೋತಿ ಆಗಿರಬಹುದು, ಶಕ್ತಿ ಆಗಿರಬಹುದು, ಅನ್ನಭಾಗ್ಯ ಆಗಿರಬಹುದು, ಅಥವಾ ಯುವ ನಿಧಿ ಆಗಿರಬಹುದು. ಈ 5 ಗ್ಯಾರಂಟಿಗಳ ಪಿತಾಮಹ DK ಶಿವಕುಮಾರ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ವಿಶೇಷವಾಗಿ ಕೋವಿಡ್ ಸಂದರ್ಭದಲ್ಲಿ ಈ ರಾಜ್ಯವನ್ನ ಸುತ್ತಾಡಿ ಪಕ್ಷವನ್ನ ಸಂಘಟನೆ ಮಾಡುವಂತ ಸಂದರ್ಭದಲ್ಲಿ ಬಹಳಷ್ಟು ಮಹಿಳೆಯರು ಅವರ ಹತ್ರ ಹೇಳ್ತಾ ಇದ್ರು, ಬೆಲೆ ಏರಿಕೆ ಬಗ್ಗೆ ಮಾತನಾಡ್ತಾ ಇದ್ರು. ಬೆಲೆ ಏರಿಕೆಯಿಂದ ನಾವೆಲ್ಲ ನಮ್ಮ ಜೀವನ ತತ್ತರಿಸ್ತಾ ಇದೆ, ಏನಾದ್ರೂ ಸಹಾಯ ಮಾಡಿ ಮಹಿಳೆಯರಿಗೆ ಆರ್ಥಿಕ ಬಲವನ್ನ ತುಂಬಿ ಅಂತ ಹೇಳ್ತಾ ಇದ್ರು. ಸೊ ನಮ್ಮನ್ನೆಲ್ಲರನ್ನು ಕಾಂಗ್ರೆಸ್ ಪಕ್ಷದ ಮಹಿಳಾ ಮುಖಂಡರನ್ನ ಮಾತನಾಡಿಸಿ ಮೀಟಿಂಗ್ಗಳನ್ನ ಮಾಡಿ ನಾನ್ ನಾಯಕಿ ಅನ್ನುವಂತ ಕಾರ್ಯಕ್ರಮದಲ್ಲಿ ಈ ಒಂದು 5 ಗ್ಯಾರಂಟಿಗಳನ್ನ ನಮ್ಮ ರಾಜ್ಯದ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ನಾವು ಮಾಡಬೇಕು ಅಂತ ಹೇಳಿ ಯಾರಾದ್ರೂ ಡಿಸಿಷನ್ ತಗೊಂಡ್ರೆ ಅದು DK ಶಿವಕುಮಾರ್ ಸಾಹೇಬ್ರು ಅಂತ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ರಾಜ್ಯದಲ್ಲಿ ಸುಮಾರು 1,23,00,000 ಕುಟುಂಬದ ಯಜಮಾನಿಗಳಿಗೆ, ಅಂದ್ರೆ ನಿಮಗೆಲ್ಲರೂ ಗೃಹಲಕ್ಷ್ಮಿಯ ಹಣ ಬರ್ತಾ ಇದೆ. ಎಷ್ಟು ಜನರಿಗೆ ಬರುತ್ತೆ ಸ್ವಲ್ಪ ಕೈ ಮಾಡಿ ಸರ್. ನೋಡಿದ್ರ ಸರ್, ಇದು ನಿಮ್ಮ ಕೂಸು, ಗ್ಯಾರಂಟಿಯ ಪಿತಾಮಹ ನೀವು ಅಂತ ಹೇಳಿದೆ. ನನಗೆ ಎಷ್ಟು ಸಂತೋಷ ಆಗಬೇಕು. ನನ್ನ ಇಲಾಖೆಯಿಂದ 94%, ಅಂದ್ರೆ ಬಹುಶಃ ಕನಕಪುರ ಕ್ಷೇತ್ರದಲ್ಲಿ ನಾನಿವತ್ತು ಅಂಕೆ ಸಂಖ್ಯೆಗಳನ್ನ ತರಿಸ್ಕೊಂಡೆ, 73,761 ಅರ್ಹರಿದ್ರೆ ಅಂಥದ್ರಲ್ಲಿ ಸುಮಾರು 70,000 ಮಹಿಳೆಯರಿಗೆ ಪ್ರತಿ ತಿಂಗಳು ಗೃಹಲಕ್ಷ್ಮಿಯ ನಮ್ಮ ಹಣ ಯೋಜನೆ ಹಣ ಕನಕಪುರದ ಮಹಿಳೆಯರಿಗೆ ಬರುತ್ತೆ ಅಂತಂದ್ರೆ ಇದಕ್ಕಿನ್ನ ಸಂತೋಷದ ಕ್ಷಣ ನನಗೆ ಯಾವುದಿಲ್ಲ. ಯಾಕಂತಂದ್ರೆ 70,000 ಅಂದ್ರೆ ಬಂಧುಗಳೇ, ಒಂದ್ ತಿಂಗಳಿಗೆ ಎಷ್ಟಾಯ್ತು? 70,000 ಅಂದ್ರೆ ಎಷ್ಟು ಕೋಟಿ ಆಯ್ತು ಒಂದ್ ತಿಂಗಳಿಗೆ ಕನಕಪುರಕ್ಕೆ ಸರ್? 140 crores ಸರ್, 140 ಕೋಟಿ. ನೀವ್ ಅರ್ಥ ಮಾಡ್ಕೊಳ್ಳಿ, ಇದು ಅಭಿವೃದ್ಧಿ. ಅಭಿವೃದ್ಧಿ ಅಂದ್ರೆ ಏನು? ಅಭಿವೃದ್ಧಿ ಅಂದ್ರೆ ನಾನ್ ಬರ್ತಾ ಇರಬೇಕಾದ್ರೆ ಬಹಳ ಅಭಿಮಾನದಿಂದ ತೋರಿಸ್ತಾ ಇದ್ರು ನಮ್ಮ DCM ಸಾಹೇಬ್ರು, ತೋರಿಸಿದ್ರು. ನಗರಸಭೆ ಬಿಲ್ಡಿಂಗ್ ಅನ್ನ ತೋರಿಸಿದ್ರು, ಜಿಲ್ಲಾ ಕಚೇರಿಯನ್ನ ತೋರಿಸಿದ್ರು, ಹೊಸದಾಗಿ ಕಟ್ಟಿದಂತ ಕೋರ್ಟ್ ಬಿಲ್ಡಿಂಗ್ ಅನ್ನ ತೋರಿಸಿದ್ರು. ನಾನು ಅನ್ಕೊಂಡೆ ಬೆಂಗಳೂರಿನ ಹೈಕೋರ್ಟ್ ಅನ್ನೇ ಇಲ್ಲಿ ಬಂದಿದೆ ಕನಕಪುರಕ್ಕೆ ಅಂತ. ಅಭಿವೃದ್ಧಿಗೆ ಇನ್ನೊಂದು ಹೆಸರು ಅಂತಂದ್ರೆ DK ಶಿವಕುಮಾರ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪ್ರತಿಯೊಂದು ಗಲ್ಲಿಯಲ್ಲೂ ಕೂಡ ಹೋಗಿ ಅಭಿವೃದ್ಧಿಯನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮಾಜಿ ಸಂಸದರಾದಂತ DK ಸುರೇಶ್ ಅಣ್ಣನವ್ರನ್ನು ಕೂಡ ನೆನೆಸ್ಬೇಕಾಗುತ್ತೆ. ಯಾಕಂದ್ರೆ ಅವರ ಜೊತೆ ಕೈ ಜೋಡಿಸಿ ಇಡೀ ಕನಕಪುರ ಕ್ಷೇತ್ರವನ್ನ ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿಯಲ್ಲಿ ನಂಬರ್ 1 ಸ್ಥಾನಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಅಂತಂದ್ರೆ ಬಹಳ ಹೆಮ್ಮೆ ಅನ್ಸುತ್ತೆ. ನನ್ನ ತಾಯಂದ್ರಿ ಇಲ್ಲೆಲ್ಲ ಕೂತ್ಕೊಂಡಿದ್ದೀರಾ, ಮಹಿಳೆಯರ ಬಗ್ಗೆ ನಾನು ಮಾತನಾಡ್ಲೇಬೇಕಾಗುತ್ತೆ. ಮೊದ್ಲು ಒಂದು ಕಾಲ ಇತ್ತು, ಇಲ್ಲೆಲ್ಲ ಇದ್ದಾರೆ, ತುಂಬಾ ಸಂತೋಷ ನಿಮ್ಮನ್ನೆಲ್ಲ ಭೇಟಿಯಾಗಿ. ಮೊದ್ಲು ಒಂದು ಕಾಲ ಇತ್ತು, ಮಹಿಳೆಯನ್ನ ಬರೀ ಮನೆಗೆ ಅಷ್ಟೇ, 4 ಗೋಡೆಗೆ ಅಷ್ಟೇ ಸೀಮಿತ ಅನ್ನುವಂತ ಒಂದು ಕಾಲ ಇತ್ತು. ಮಹಿಳೆ ಬರೀ ಅಡುಗೆ ಮನೆಗೆ ಸೀಮಿತ, ಮಕ್ಕಳನ್ನ ಹೆರೋಕೆ ಸೀಮಿತ ಅಂತ. ಆದ್ರೆ ಇವತ್ತು ಕಾಲ ಬದಲಾಗಿದೆ. ಇವತ್ತು ಕಾಲ ಬದಲಾಗಿದೆ. ಆಧುನಿಕ ಯುಗದಲ್ಲಿ ಶ್ರೀಕಂಠ ಅಣ್ಣ ಹೇಳ್ತಾ ಇದ್ರು, ನಾನು 15 ಕೋಟಿ ಸಾಲವನ್ನ 1 ರೂಪಾಯಿ ಗ್ಯಾರಂಟಿಯನ್ನ ತೆಗೆದುಕೊಳ್ಳೋದನ್ನ ನಿಮಗೆಲ್ಲ ಕೊಟ್ಟಿದೀವಿ, ನಿಮ್ಮ ಮೇಲೆ ವಿಶ್ವಾಸ ಇದೆ, ಇಷ್ಟೆಲ್ಲ ನಿಮ್ಮ ಸೇವೆಯನ್ನ ಮಾಡ್ತೀವಿ, ನೀವು ಟೈಮ್ ಕರೆಕ್ಟ್ ಆಗಿ ಬರ್ಲಿಲ್ಲ, ಲೇಟ್ ಮಾಡಿದ್ರಿ 2 ಗಂಟೆ ಅಂತ. ಆದ್ರೆ ನಾನ್ ನಿಮ್ಮ ಪರವಾಗಿ ಶ್ರೀಕಂಠ ಅಂತ ಹೇಳಲಿಕ್ಕೆ ಬಯಸ್ತೇನೆ, ಅಣ್ಣ ನೀವೊಂದು ಎದ್ದ ತಕ್ಷಣ ಒಂದು ಶರ್ಟ್ ಪ್ಯಾಂಟ್ ಹಾಕೊಂಡು ನೀವು ರೆಡಿ ಆಗ್ತೀರಾ? ನಾವು ಮನೆಯಲ್ಲಿ ಬೆಳಗ್ಗೆ ಎಲ್ಲಕ್ಕಿನ್ನ ಮೊದ್ಲು ಹೇಳೋರೇ ಹೆಣ್ಮಕ್ಳು 5 ಗಂಟೆಗೆ ಎದ್ದು ಮನೆ ಎದುರುಗಡೆ ಕಸ ಗುಡಿಸಿ, ರಂಗೋಲಿ ಹಾಕಿ, ದೇವ್ರ ಮನೆ ದೀಪ ಹಚ್ಚಿ, ಎಲ್ಲರಿಗೂ ಕಾಫಿ ಮಾಡಿ, ಟಿಫಿನ್ ಮಾಡಿ, ಮಕ್ಕಳನ್ನ ಸ್ಕೂಲ್ಗೆ ಕಳಿಸಿ, ಅತ್ತೆ ಮಾವನ ಸೇವೆ ಮಾಡಿ, ಪಾತ್ರೆ ತಿಕ್ಕಿ, ಬಟ್ಟೆ ಒಗೆದು, ಮತ್ತೆ ಮನೆಯಲ್ಲಿ ಅಡಿಗೆ ಮಾಡಿ, ಈ ಒಂದು ಕಾರ್ಯಕ್ರಮಕ್ಕೆ ನಿಮಗೆ ಆಶೀರ್ವಾದ ಮಾಡಕ್ಕೆ ಬರಕ್ಕೆ ಸ್ವಲ್ಪ ತಡ ಆಯ್ತು.